ಇನ್ನೂ ಆರಿಲ್ಲ, ಈ ಕೆಳಗೆ ಇರೋದು ಇನ್ನೂ 10 ನಿಮಿಷ ರೀ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸ್ವಾಮಿ ತಮಗೆ? 30 ವರ್ಷ. 30 ವರ್ಷ. ತಮ್ಮ ಹೆಸರು? ನಾನು ನರಸಿಂಹಾಚಾರಿ ಅಂತ. ನರಸಿಂಹಾಚಾರಿ. ಒಂದೇ ಅಲೆ ಮನೆಯಲ್ಲಿ ಇದ್ದೀರಾ? ಇಲ್ಲೇ ಇರೋದು. ಒಂದೇ ಅಲೆ ಮೇಲೆ 30 ವರ್ಷ. ಕಟ್ಟಿ ಇವರು ಈಗ 14 ವರ್ಷ ಆಯ್ತಾ? 14 ವರ್ಷ ಆಯ್ತು. ಹಾಂ. ಜಾಗಿ ಕಡೆ ಇದ್ದು ಬೇರೆ ಕಡೆ ಇದ್ದು ಇಲ್ಲಿ ಬಂದು 14 ವರ್ಷ ಆಯ್ತು. ಹಾಂ. ನೋಡಿ ಇದೆಲ್ಲ ಕಬ್ಬು ಹಾಲು ತೆಗೆದ ಮೇಲೆ ಒಣ ಹಾಕ್ತಾರೆ. ಇದೆಲ್ಲ ಅದು ಹೆಂಗೆ ಎಳ್ಕೊಂಬರ್ತಾರೆ ನೋಡಿ, ಅಲ್ಲೆಲ್ಲ ಒಣ ಹಾಕಿದ್ದಾರೆ. ಹಿಂಗೆ ಎಳ್ಕೊಂಬರೋದು ನೋಡಿ, ಒಣಗೈತೆ ಒಲೆಗೆ ಹಾಕೋಕ್ಕೆ. ಎಷ್ಟು ಜನ ಆಳಿದ್ದೀರಾ ಸಮಯ? ಒಂದು 4 ಆಳು ಇರ್ತೀವಿ, ಒಂದು 5 ಆಳು ಇರ್ತೀವಿ. ಯಾವುದು ಡಿಪೆಂಡ್, ಅಡ್ಜಸ್ಟ್ ಮಾಡ್ಕೊತೀರಾ? ಅಡ್ಜಸ್ಟ್ ಮಾಡ್ಕೊತೀವಿ. ಇದು ಯಾತಕ್ಕೆ ಉಪಯೋಗಿಸ್ತೀರಾ? ಎಳ್ಕೊತೀವಿ ಪಾಕ ಅದೊಳಗೆ. ಇದರೊಳಗೆ ಇದರಿಂದ ಹಾಕೋತೀರಾ? ಅದರಿಂದ ಹಾಕತ್ತೀವಿ, ಗಟ್ಟಿ ಆಯ್ತು. ಆ ತೊಗೊಂಡೋಗಿ ಅಲ್ಲಿ ಹಚ್ಕೊಯ್ಯೋದು. ಹಾಲು ಕೊಯ್ತೀವಿ, ಹಚ್ಕೊಂಡು ಆಮೇಲೆ ತಗೋ ಒಳಗೆ ಬಿಡ್ತೀವಿ. ಹಾಂ, ಹಾಲು ಬರ್ತದೆ. ಈಗ ಹಾಲು ಬರುತ್ತೆ. ಆನ್ ಮಾಡಿದ್ರು. ಊಟಕ್ಕೆ ಹೋಗಿದ್ರೇನೋ ಇವರು? ಅಲ್ಲಿ ಹಾಕ್ತಾರೆ ಕಬ್ಬು ನೋಡಿ. ಇಲ್ಲಿ ಬಂದು ಬರೇ ಚಿಪ್ಪೆ ಬರುತ್ತೆ ನೋಡಿ. ಹಾಲು ಬಂತು ಇಲ್ಲಿ. ಈ ಹಾಲು ಅಲ್ಲಿ ಬರುತ್ತೆ ನೋಡಿ, ಬಂತು ನೋಡಿ. ಇಲ್ಲಿ ಬರುತ್ತೆ, ಈಗ ಖಾಲಿ ಇದೆ ನೋಡಿ, ಬಂತು. ಸೀದಾ ಅಲ್ಲಿ ಹೋಗುತ್ತೆ ಬಾಣಲಿಗೆ. ವಾಲ ಹಾಕಿದ ಬಿಡ್ತೀರಾ? ಇಲ್ಲ ಆನ್ ಆಗಿದೆ, ಆನ್ನಲ್ಲೇ ಇದೆ ನೋಡಿ. ಅದು ತೋರಿಸ್ತೀನಿ ನೋಡಿ. ಇದು ಹಾಲು ಬರ್ತಾ ಇದೆ ನೋಡಿ, ಇಲ್ಲಿ ಬರುತ್ತೆ ಈಗ ನೋಡಿ. ಇದು ಬಾಣಲಿಗೆ ಬೀಳುತ್ತೆ. ಇದು ಸಿಸ್ಟಮ್. ಇದು ಮೊದಲನೇ ಅಂತ ನೋಡಿದ್ರಾ? ಹಾಲು ಹಿಂಗೆ ಬಂತು. ಇದು ಕೊನೆ ಹಂತ. ಇದು ನೋಡ್ರಿ, ನೋಡಿಲ್ಲ ಅಂತ ಹೇಳಿದ್ರು ನಾವು ಹುಡುಗರಲ್ಲಿ. ಇದೇ ಕೆಲಸ ನಮ್ಮದೆಲ್ಲ, ಇದೇ ಬರ್ತದೆ ಸೇರ್ಕೊಂಡು ಕೆಲಸ ಮಾಡ್ತಿದ್ವಿ. ನೋಡಿದ್ರಾ? ನೋಡಿ, ಇಲ್ಲೂ ಅಷ್ಟು ವೇಸ್ಟೇಜ್ ತಗಲಾಕೊಂಡಿದೆ. ಅಲ್ಲೂ ವೇಸ್ಟೇಜ್ ಬರುತ್ತೆ ನೋಡಿ. ಹಾಂ, ಅಲ್ಲ ವೇಸ್ಟೇಜ್ ತೆಗಿತೀರಲ್ಲ, ಇಲ್ಲಿ ವೇಸ್ಟೇಜ್ ತೆಗೆದು ಇಲ್ಲಿ ಹಾಕ್ಕೋತಾರೆ. ಹೌದು, ಮೆಸ್ ಹಾಕಿದ್ದೀರಾ? ಹಾಂ, ಈಗ ಇದು ಹಾಕಿರೋದು ಮೊದಲನೇ ಅಂತ. ಇದು ಕಬ್ಬಿನ ಹಾಲು ಬಂದಮೇಲೆ ಇದೊಂದು ಡಿಗ್ರೀಸ್ ಬಂದಮೇಲೆ ಇದ್ರದ್ದು ಖಾಲಿ ಆದಮೇಲೆ ಇದು ತೊಗೊಂಡೋಗಿ ಹಚ್ಚಿಗೆ ಹಾಕೋತಾರೆ. ಇದು ತೆಗೆದು ಇದಕ್ಕೆ ಹಾಕೋತಾರೆ. ಇದಿದೆ ಆಗಿರೋದು. ಇದು ನೋಡಿ, ಅದು ವೇಸ್ಟೇಜ್ ಏನಾದರೂ ಬಂದರೆ ಗಲೀಜು ಇಲ್ಲಿ ತಗಲಾಕೋತೈತೆ. ಕಬ್ಬಿನಲ್ಲಿ ಬರೋ ವೇಸ್ಟೇಜು ಇಲ್ಲಿ ತಗಲಾಕೊಳ್ಳುತ್ತೆ. ಸೊ ಪ್ಯೂರ್ ಹಾಲಲ್ಲಿ ಹೋಗುತ್ತೆ. ಅದು ಇಷ್ಟು ಡಿಗ್ರಿ ಆಗುತ್ತೆ, ಇಷ್ಟು ಟೆಂಪ್ರೇಚರ್ ಓಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಬಾಣಲಿ ಚೇಂಜ್ ಮಾಡ್ತಾರೆ ಅಲ್ವ ಸಮಯ? ಬಾಣಲಿ ಚೇಂಜ್ ಮಾಡಿ. ಇದು ನೋಡಿ, ಇದು ಕೊನೆ ಹಂತ. ಇದು ಬೆಲ್ಲ ಹಾಕ್ತಿರೋದು. ಹಾಂ, ಅವರು ಕೊನೆ ಹಂತದಲ್ಲಿ ಅದು ತೆಗೆದು ಇಷ್ಟಿಷ್ಟು ಉಯ್ಕೋತಾರೆ. ಇದು ನೋಡಿ, ಇದು ಆಯಿತು. ಇದು ಹಾಕ್ಕೊಂಡ್ರೆ ನೋಡಿ, ಇದು ನೋಡಿ. ಹಾಂ, ಇದು ನೋಡಿ, ಆಡಿಸ್ತಿರ್ತಾರೆ ಯಾಕಂದರೆ ತಲೆ ಹಿಡಿಬಾರ್ದು ಅಂತ ಅಲ್ಲ ತಮೆ. ಆಮೇಲೆ ಇನ್ನೊಂದು ನೊರೆ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಇದು ನೋಡ್ತಿರೋದು ಇಷ್ಟೊಂದಿಲ್ಲ, ಅಲ್ಲಿ ನೊರೆ ಜಾಸ್ತಿ ಇದೆ. ಅದು ನೋಡಿ, ಇದು ಹಾಕ್ಕೊಂಡ್ರಿ ಇಲ್ಲಿ ಹಚ್ಚು. ಬೆಲ್ಲ ಬೆಲ್ಲ ಬೆಲ್ಲ, ಹಬ್ಬ ಹುಣ್ಣಿಮೆಗೆಲ್ಲ ಬೆಲ್ಲ, ಎಲ್ಲದಕ್ಕೂ ಬೆಲ್ಲ. ಸ್ವೀಟ್ ನಾಟಿ ಬೆಲ್ಲ. ಮಂಡ್ಯ ಇದು ಯಾವ ಊರು? ಅನೆಂಬಾಡಿ, ಮಂಡ್ಯ ಜಿಲ್ಲೆ, ಕೊತ್ತತ್ತಿ ಹೋಬಳಿ. ಲೋಕೇಶ್ ಗಾಣ. ಫೋನ್ ನಂಬರ್ ಓನರ್ ಬರ್ತಾವ್ರೆ. ಓನರ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ ಏನೇನು ಹಂತ ಅನ್ನೋದು. ಬಂದು ಇದು ವಾಲೆ ಮನೆ. ಆಮೇಲೆ ಇಲ್ಲಿ ಟ್ರಾಲಿ ಇದೆ ಬಾಣಲಿ ಎತ್ಕೊಂಡು ಹೋಗೋಕ್ಕೆ.
ಹೌದೌದು ಟ್ರಯಲ್ ಇದೆ. ಹಾಂ, ನಮ್ಮ ಕಾಲದಲ್ಲಿ ಏನಿಲ್ಲ, ಕೈನಲ್ಲಿ ಸಾರವೆ ಬೊಂಬು ಹಾಕಿ ಎತ್ತಿತ್ತಿದ್ವಿ. ನಮ್ಮ ಹಳೆ ಮನೆಯಲ್ಲಿ, ನಮ್ಮದು ಹಳೆ ಮನೆ ಇತ್ತಪ್ಪ, ನೆಲಮಂಗಲ. ಎಲ್ಲ ಟ್ರೈಲಿ ಇದೆ ನೋಡಿ, ಆ ಬಾಣಲಿ ಹಾಕಿದಾರಲ್ಲ ಆ ಥರ ಟ್ರೈಲಿನಲ್ಲಿ ಎತ್ಕೊಂಡು ಹೋಗ್ತಾರೆ. ಮತ್ತು ಎಲ್ಲ ಸ್ವಲ್ಪ ಲೇಬರ್ ಕಮ್ಮಿ ಆಗುತ್ತೆ. ನಮ್ಮಲ್ಲಿ ಈ ಥರ ರಿಂಗ್ ಇದೆಯಲ್ಲ, ಇದಕ್ಕೆ ಸರ್ವೆ ಮರ ಹಾಕಿ ಎತ್ಕೊಂಡು ಹೋಗ್ತಾ ಇದ್ದಿದ್ದು. ಹಾಂ, ಇದು ಒಳಗಡೆ ತಳ್ಳಿ ಸಮಯ ಅದು ಬೆಂಕಿ ಕಾಣಲಿ, ಇದು ಒಳಗಡೆ ಕಾವು. ಆಮೇಲೆ ಇದು ಇಷ್ಟು ಡಿಗ್ರಿ ಅಂತ ನೋಡಲ್ವಾ, ಸುಮ್ಮನೆ ನಿಮ್ಮ ಲೆಕ್ಕಕ್ಕೆ ತೆಗೆದು ಬಿಡ್ತೀರಲ್ಲ, ಆ ನೀರೊಳಗೆ ಹಾಕಿ ನೋಡ್ತೀರಾ. ಓ, ಇಲ್ಲಿ ಇದೆಯಾ ಇದು? ಇದೆಯಲ್ಲ, ಇಂಚ್ ಇದೆಯಲ್ಲ, ಅಲ್ಲಿ ಎಷ್ಟು ಇಂಚ್ ಇದೆ ಅಂತೇಳಿ ನೋಡ್ತಾರೆ. ಓ, ಇಷ್ಟು ಮೊದಲೇ ಇಷ್ಟು ಲೀಟರ್ ಹಾಕಿರ್ತಾರೆ, ಇದು ಅದ್ರ ಮೇಲೆ ಲೆಕ್ಕ ನೋಡ್ತಾರೆ. ಇಂಚಸ್ 1 2 3 4 5 4 5 6 7 ಇಂಚಸ್ ಗಂಟ್ಲು ನೋಡ್ತಾರೆ. ಹಿಂಗೆ ನೀವು ಹಾಲು ಎಷ್ಟಕ್ಕೆ ಬಿಟ್ಟಿರ್ತೀರಾ, ಆಮೇಲೆ ಎಷ್ಟಕ್ಕೆ ಕೊನೆಗೆ ಎತ್ತುತ್ತೀರಾ? ಅದೇ ಎಷ್ಟು ಇಂಚು ಫಸ್ಟ್ ಹಾಲು ಬಿಡ್ತೀರಾ? 6 ಇಂಚ್ ಹಾಲು ಬಿಡ್ತಾರೆ. 6 ಇಂಚಿಂದ 3 ಇಂಚು 2.5 ಇಂಚು ಬರಬೇಕು. ಎಷ್ಟಾ? 2 ಇಂಚ್ ಬರುತ್ತೆ. 6 ಇಂಚು ಹಾಲು ಬಿಟ್ರೆ 2 ಕ್ವಿಂಟಾಲ್ ಬೆಲ್ಲ ಬೀಳ್ತದೆ. 2 ಕ್ವಿಂಟಾಲ್ ಇಳುವರಿ 2 ಕ್ವಿಂಟಾಲ್ ಬೆಲ್ಲ ಬೀಳ್ತದೆ ಅಂತ. 1 ಟನ್ ಕಬ್ಬೊಳಗೆ ಎಷ್ಟು ಬೆಳೆಯೋದ ಮೇಲೆ ಆಗುತ್ತೆ? ದಪ್ಪ ಇದ್ರೆ, ದಪ್ಪ ಕಬ್ಬಿದ್ರೆ. ಹಾಂ, ನೀವು ರೈತರಿಗೆ ಟನ್ ಲೆಕ್ಕ ತಾನೇ ಮಾಡೋದು, ಅವ್ರಿಗೆ ಟನ್ಗೆ ಇಷ್ಟು ಅಂತ ಕೊಟ್ಬಿಡ್ತೀರಾ? 2200 1 ಟನ್ಗೆ. ಹಾಂ, ಒರಿಜಿನಲ್ ಬೆಲ್ಲದ ರೇಟ್ ಇಲ್ಲ. ಒರಿಜಿನಲ್ ಬೆಲ್ಲದ ರೇಟು 4000 ರೂಪಾಯಿ 1 ಟನ್. 1 ಕ್ವಿಂಟಾಲ್ ಬೆಲ್ಲಕ್ಕೆ 4000 ರೂಪಾಯಿ, 1 ಕೆಜಿಗೆ 40 ರೂಪಾಯಿ. ಕೆಜಿಗೆ 40 ರೂಪಾಯಿ, 1 ಕ್ವಿಂಟಾಲ್ ಅಂದರೆ 100 ಕಿಲೋ. 100 ಕಿಲೋ 4000. 1 ಟನ್ ಕಬ್ಬಿನ ಹಾಲೊಳಗೆ ಎಷ್ಟು ಬೆಲ್ಲ ಬರುತ್ತೆ? ಡೆಲಿವರಿ ಬಂದಂಗೆ 1 ಕ್ವಿಂಟಾಲ್ ಇಳುವರಿ ಬಂದ್ರೆ 1 ಕ್ವಿಂಟಾಲ್. 1 ಕ್ವಿಂಟಾಲ್ 1 ಟನ್ ಕಬ್ಗೆ 1 ಕ್ವಿಂಟಾಲ್ ಕಬ್ ಬಂದೇ ಬರುತ್ತೆ. ಆಮೇಲೆ ಕಬ್ ಚೆನ್ನಾಗಿತ್ತು ಅಂದರೆ ಜಾಸ್ತಿ ಬರುತ್ತೆ. ಜಾಸ್ತಿ ಬರ್ತದೆ. ಡಮ್ಮಿ ಆದ್ರೆ ಇನ್ನೂ ಕಮ್ಮಿ ಬರ್ತದೆ. ಹಾಂ, ಸಮಯ ಬೆಳಗ್ಗೆ ನೀವು 5 ಗಂಟೆಗೆ ಬರ್ತೀನಿ ಅಂತೀರಾ, ಸಾಯಂಕಾಲ ಎಷ್ಟೊತ್ತಿಗೆ ಹೋಗೋದು? ಸಾಯಂಕಾಲ ಟೈಮ್ ಇಲ್ಲ ಸರ್. ಹಾಂ, ಎಷ್ಟು ಬಾಣಲಿ ತೆಗಿತೀರಾ? 4 ಬಾಣಲಿ ತೆಗಿತೀವಿ. 4 ಬಾಣಲಿನಲ್ಲಿ 4 ಟನ್ ಬರುತ್ತೆ. 8 ಟನ್ ಬರುತ್ತೆ. 1 ಬಾಣಲಿನಲ್ಲಿ 2 ಟನ್ನು. 2 ಅಂದರೆ 200 ಕಿಲೋ. 200 ಕಿಲೋ 4 ಎಂಟ್ಲಿ 4 8 800 ಕೆ ಜಿ. 800 ಕೆ ಜಿ ತೆಗಿತಾರೆ ದಿವಸಕ್ಕೆ. ಅಲ್ಲಿ 800 ಕೆ ಜಿ ತೆಗಿಬೇಕಾದ್ರೆ ಇವರು ಎಷ್ಟು ಟನ್ನು ಕಬ್ಬು ಕರಗಿಸ್ಬೇಕು? 10 ಟನ್ನು. 8 ಟನ್ನೇ. ಹೌದು, 800 ಕೆ ಜಿ ಅಂದರೆ 8 ಟನ್ನೇ. 8 ಟನ್ ಕಬ್ಬು ಮಿಷಿನ್ ಕರಗಿಸುತ್ತೆ ನೋಡಿ. ಅದು ನಾವು ಜೀವಾಮೃತ ಮಾಡೋದು ಹಂಗೆ ತಾನೆ, ಮೆಸ್ ಮಾಡಿಬಿಟ್ಟು ಗಂಧ ಬಿಡ್ತೀವಲ್ಲ, ಗಂಧದ್ದು ಸಗಣಿ ಎಲ್ಲ ಜೀವಾಮೃತ ಮಾಡೋದು ಅದೇ ಥರ. ಸ್ವಾಮಿಗೆ ತಳ್ಳೋದೇ ಕೆಲಸ ಇವರಿಗೆ. ಪ್ಯೂರ್ ಬೆಲ್ಲ ಅದ ಹಿಡಿಯೋರು ಇವರು. ತುಂಬಾ ವರ್ಷ ಸರ್ವಿಸ್ ಆಗಿದೆ. ಹಾಂ, ಅಲ್ವಾ ಸರ್? ಇದು ಇನ್ನೊಂದು ಡೇ ನೈಟ್ ಮಾಡ್ತೀರಲ್ಲ ಸಮಯ? ಹಗಲು ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು? 8 ಗಂಟೆ 5 ರಿಂದ 8. ನೋಡಿ, ಇದೇ ಬೆಲ್ಲ ಹೆಂಗಿದೆ ನೋಡ್ರಿ. 2 ಕಣ್ಣು ಸಾಲಲ್ಲ. ಸಮುದ್ರ ಉಕ್ಕದಂಗಿದೆ, ಸಮುದ್ರ ಉಕ್ಕದಂಗಿದೆ. ಹಾಂ, ಬೆಲ್ಲ ಮಾಡ್ತಾರೆ. ಕೂತಿರೇನಾ? ಯಜಮಾನ್ರು ಕೊಡಬೇಕಲ್ಲ, ಬೆಲ್ಲ ಕೊಡ್ತೀರಾ ಅವ್ರಿಗೇನ? ಬೆಲ್ಲ ಮೇಡಮ್ಗೆ ಕೊಡ್ರಿ, ಅದೇನಿದೆ ತೂಕ ಮಾಡಿಬಿಟ್ಟು ದುಡ್ಡು ಕೊಟ್ಬಿಡಿ. ಎಷ್ಟು ನೋಡಿ, 100 ರೂಪಾಯಿ ಕೊಡಪ್ಪ. ಈಗ ಊಟ ಮಾಡ್ತಾ ಇದ್ದೀರಾ? ಎಷ್ಟು ಟೈಮು? 1:45. ಟೈಮ್ ಇಲ್ಲ, ಊಟಕ್ಕೆ ಟೈಮ್ ಇಲ್ಲ. ಓನರ್ ಬಂದಿಲ್ಲ. ಓನರ್ ಇಂಟರ್ವ್ಯೂ ಮಾಡೋಣ ಅಂದರೆ ಇವರೇ ಡೀಟೇಲ್ ಕೊಟ್ಟಿದ್ದಾರೆ, ಸಾಕು. ಹಾಂ, ತಾಳಿ ಒಂದು ನಿಮಿಷ. ಅವ್ರದ್ದೇ ಹೇಳ್ಬೇಕು. ಇದು ಆಲೆ ಮನೆ ಹೆಸರು? ಕೇಬಲ್ ಲೋಕೇಶ್.
ಹಾಂ, ಕೇಬಲ್ ಲೋಕೇಶ್ ಅವ್ರದ್ದು ಫೋನ್ ನಂಬರು 944 918 ಹಾಂ 4612 ಫೋನ್ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಸತಿ ಕೇಳಿ ಸರ್. ಇಲ್ಲೇ ಇಲ್ಲ ಬರಲಿ. ಈಗ ನೋಡಿ ಇದು ಕೊನೆ ಅಂತ ಹಚ್ಚಾಗಿದೆ, ಉಯ್ದಿದ್ದಾರೆ. ಈಗ ಪಲ್ಟಿ ಹಾಕ್ತಾರೆ. ಮಂಡ್ಯ ಬೆಲ್ಲ ಸ್ವೀಟ್ ಹೆಂಗಿದೆ ಅನ್ನೋದು ಹಾಕಿದಾನೆ. ನೋಡಿ ಈ ಥರ ಇದೆಲ್ಲ ಅದೇ ಥರ ಪಲ್ಟಿ ಹಾಕ್ತಾರೆ ನೋಡಿ. ಒಂದು ಪೀಸ್ ಎತ್ಕೊಳ್ಳಿ ಸಮಯ. ಇದೇನು ಇಷ್ಟಪ್ಪ ಇದು ಹಚ್ಚು ಕಟ್ ಮಾಡ್ತೀರ ಅದನ್ನ? ಹಾಂ, ಇಂಥದ್ದು ಮಾಡ್ಕೊತಾರೆ ಅವರು. ಕೆ ಜಿ ಲೆಕ್ಕಲ್ವಾ? ಹಾಂ, ಹೆಂಗ್ ಬೇಕಾದ್ರೆ ಮುರ್ಕೋದಿಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಮುರ್ಕೊಂಡು ಯೂಸ್ ಮಾಡ್ಬೋದು. ಓಹೋ, ಇದು ಡಿಪೆಂಡ್ಸ್ ಅಪಾನ್ ಆರ್ಡ್ರು. ಯಾವ ಹಚ್ಚಬೇಕೋ ಅದು ಹಾಕ್ಕೊಡ್ತಾರೆ. ಬಕೆಟ್ ಬೇಕಾದ್ರೆ ಬಕೆಟ್ ಹಾಕ್ಕೊಡ್ತಾರೆ. ಬಕೆಟ್ ಇಲ್ಲ, ಬಕೆಟ್ ಇಲ್ವಾ? ಬಕೆಟ್ ಎಲ್ಲ ನಿಂತೋಯ್ತು ಈ ಕಡೆ ಎಲ್ಲ. ಬಕೆಟ್ ಇಲ್ಲ, ಇದೆಲ್ಲ ಈ ಕಡೆ ಹಚ್ಚು. ಹಾಂ, ನಾಟಿ ಬೆಲ್ಲ. ಅಲ್ಲಿ ಇಲ್ಲ ಅವರಲ್ಲ, ಅವರು ಅಲ್ವಾ? ನಾನೇ ಅವರೇನೋ ಅಂದ್ಕೊಂಡೆ. ತೆಗೀರಪ್ಪ ಇದು. ವಾವ್, ಈ ಹಚ್ಚು ಯಾವ ಮರದಲ್ಲಿ ಮಾಡಿರೋದು? ಅದು ಕಲ್ಬಾಗೆ ಅಂತ. ಕಲ್ಭಾಗ್ಯ ಅಂತ ಮಾಡ್ತಾರೆ ಅದರಲ್ಲಿ. ಬಾಗೆ ಮರ, ಬಾಗೆ ಮರ ಅದರಲ್ಲಿ ಹಚ್ಚು ಮಾಡಿರೋದು ಇವರು. ಬೇಡ